ರಾಜು ತಾಳಿಕೋಟೆಯವರು ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಬಂದರು. ನಿಜವಾಗಿಯೂ ಆತ ಒಬ್ಬ ವೃತ್ತಿ ರಂಗಭೂಮಿಯ ಕಲಾವಿದ. ವೃತ್ತಿ ರಂಗಭೂಮಿಯ ಎಲ್ಲ ಉದ್ದಗಲ ಆಳಗಳನ್ನು ಬಲ್ಲಂಥ ರಾಜು ತಾಳಿಕೋಟೆ ಅಲ್ಲಿ ಒಬ್ಬ ಹಾಸ್ಯ ಪಾತ್ರಧಾರಿಯಾಗಿ ಬೆಳ್ಕೊಂಡವರು. ಬಹುಶಃ ಹಾಸ್ಯಕ್ಕಾಗಿ ನಾವು ಪಾತ್ರಗಳನ್ನು ಮಾಡ್ತೇವೆ, ಆದರೆ ಆತ ನಿರಂತರವಾಗಿ ಹಾಸ್ಯ ಬಂದು ನಿಂತ್ಕೊಂಡ್ರೆ ಸಾಕು ರಾಜು ತಾಳಿಕೋಟೆಯವರು ಜನ ನಗುತ್ತಿದ್ದರು. ಅಂಥ ಒಬ್ಬ ಅದ್ಭುತ ಕಲಾವಿದ ರಾಜು ತಾಳಿಕೋಟೆ. ಅವರು ನಮ್ಮ ರಂಗಾಯಣಕ್ಕೆ ಬಂದರು, ಧಾರವಾಡದ ರಂಗಾಯಣ ನಿರ್ದೇಶಕರಾಗಿ. ಇಲ್ಲಿ ಹವ್ಯಾಸಿ ರಂಗಭೂಮಿಯ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಚರ್ಚೆಯನ್ನು ಮಾಡಿಕೊಂಡು ಏನು ಮಾಡಬೇಕು ಅಂತ ಭಾಳ ಒಳ್ಳೆಯ ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ರು ಅವರು. ಮೊನ್ನೆನೀಗ 3 ದಿನದಿಂದನೇ ಅವರು ಭೇಟಿಯಾದರು. ನಾವು ರಂಗಾಯಣದಲ್ಲೇ ಒಂದು ನಾಟಕ ರಿಹರ್ಸಲ್ ಮಾಡ್ತಿದ್ವಿ, ಕೂತ್ಕೊಂಡು ರಿಹರ್ಸಲ್ ನೋಡಿ ಅವರು ನಾಳೆ ನಾವು ಉಡುಪಿಗೆ ಹೋಗೋದದ, ಉಡುಪಿಯೊಳಗೆ ಒಂದು ಹೊಸ ಸಿನಿಮಾದ ಶೂಟಿಂಗಿಗೆ ಹೊಂಟೀನಿ ಮೇಡಮ್ ಅಂತಂದರು. ಅವತ್ತು ಮಾತಾಡಿದ್ವಿ ನಾವು. ರಂಗಾಯಣದೊಳಗೆ ಬೇರೆ ಬೇರೆ ನಿರಂತರ ಈಗ ಹೊಸ ಕಲಾವಿದರನ್ನು ತೊಗೊಂಡು ಆ ಕಲಾವಿದರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರನ್ನೆಲ್ಲ ಎಂಗೇಜ್ ಮಾಡಿ ಕ್ಲಾಸಸ್ ಎಲ್ಲ ಮಾಡ್ತಿದ್ರು. ಹೊರಗಿನಿಂದ ನಿರ್ದೇಶಕರನ್ನು ಕರೆಸಿ ತಯಾರಿಯನ್ನು ಹುಡುಗರನ್ನು ತಮ್ಮ ತಳಹಂತದಿಂದನೇ ಅವರನ್ನು ತಯಾರಿಯನ್ನು ಮಾಡೋ ಕೆಲಸ ಶುರು ಮಾಡಿದರು. ಹೋಗುವಾಗ ಅಂದರು ಅವರು ನಮ್ಮ ಜೊತೆ ನಕ್ಕು, ಇಲ್ಲ ಶೂಟಿಂಗ್ ಇದೆ, ನಾನು ಹೋಗಿ ಬಂದು ಮಾಡ್ತಾಯಿರ್ತೀನಿ ಅಂಥೇಳಿ. ಅವತ್ತೇ ಅವರು ಉಡುಪಿಗೆ ಇದಕ್ಕೆ ಶೂಟಿಂಗಿಗೆ ಹೋಗೋ ಹಿಂದಿನ ದಿನವೇ ನಮಗೆ ಅವ್ರು ಭೇಟಿಯಾಗಿ ನಾವು ಮಾತಾಡಿದ್ವಿ. ಮತ್ತು ಬಿ ವಿ ಕಾರಂತರ ಹುಟ್ಟುಹಬ್ಬವನ್ನು ಭಾಳ ಚೆಂದ ಅಲ್ಲಿ ಆರ್ಗನೈಸ್ ಮಾಡಿದ್ದರು ರಂಗಾಯಣದಲ್ಲಿ. ನಾನೇ ಮಾತಾಡಿದ್ದೆ ಅವತ್ತು. ಅವರ ಮಕ್ಕಳಿಗೆಲ್ಲ ಹೊಸದಾಗಿ ಬಂದ ಮಕ್ಕಳಿಗೆಲ್ಲ ಬಿ ವಿ ಕಾರಂತರ ಸಂಗೀತ ನಿರ್ದೇಶನದ ಹಾಡುಗಳೆಲ್ಲ ಕಂಪಲ್ಸರಿ ನೀವು ಕಲೀಲೇಬೇಕು, ಅವತ್ತು ನೀವು ಹಾಡಲೇಬೇಕು ಅಂಥೇಳಿ ಅವ್ರ ಕಡೆಯಿಂದ ರಂಗಗೀತೆಯ ಕಾರ್ಯಕ್ರಮಗಳನ್ನು ಕೂಡ ಮಾಡಿಸಿ ಕಾರಂತರ ಕುರಿತು ಅವರು ಭಾಳ ಚೆಂದ ಮಾತಾಡಿದರು. ಅವತ್ತು ಕೂಡ ನಾನು ಮಾತಾಡಿದ್ರು, ಅವರು ಮಾತಾಡಿ ವೃತ್ತಿ ರಂಗಭೂಮಿ ಮತ್ತು ಈ ಹವ್ಯಾಸಿ ರಂಗಭೂಮಿಯ ಕೊಂಡಿಯಾಗಿ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಭಾಳ ಅವ್ರು ನಿಜವಾಗ್ಲೂ ನಮಗೆ ಏನು ಮಾತಾಡ್ಬೇಕು ಗೊತ್ತಾಗವಲ್ತು. ಯಾಕಂದ್ರೆ ಆಶ್ಚರ್ಯ ಅನ್ಸಕತ್ತದ ನಮಗೆ. ಈಗ ನಿನ್ನೆಲ್ಲ ಮೊನ್ನೆ ಉಡುಪಿಗೆ ಹೋಗೋ ಹಿಂದಿನ ದಿನವೇ ನಮಗೆ ಭೇಟಿಯಾದ ತಾಳಿಕೋಟೆಯವರು. ಇವತ್ತು ಇಲ್ಲ ಅಂದ್ರೆ ಹೆಂಗೆ? ಅದು ದೇವರು ಭಗವಂತ ಯಾಕೆ ಈ ರೀತಿ ಮಾಡತ್ತಾನಂತ ಗೊತ್ತಾಗವಲ್ತು. ಈ ಇಡೀ ತಿಂಗಳುಗಳಲ್ಲಿ ನಾವು ಬಹಳ ಒಳ್ಳೆಯ ರಂಗಭೂಮಿ ಕಲಾವಿದರನ್ನು, ಸಣ್ಣವರನ್ನು ನಾವು ಕಳ್ಕೊಳಕತ್ತೀವಿ. ಯಾಕೆ ದೇವರಿಗೆ ಇಷ್ಟು ಪ್ರೀತಿ ಆಗಕತ್ತದಂತ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತದೆ. ಇವತ್ತು ನಮ್ಮ ಧಾರವಾಡ ರಂಗಾಯಣ ಜೊತೆಗೆ ವೃತ್ತಿ ರಂಗಭೂಮಿ, ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿಯೊಳಗೆ ನಿಜವಾಗಿಯೂ ಕಲಿಯುಗದ ಕುಡುಕನಾಗಿ ಬಂದು ಜನರನ್ನ ಎಚ್ಚರಗೊಳಿಸಿದಂಥ ರಾಜು ತಾಳಿಕೋಟೆ ಸಿನಿಮಾ ರಂಗದೊಳಗೂ ಕೂಡ ಬಹಳ ಕೆಲಸ ಮಾಡಿದರು. ಈಗೂ ಕೂಡ ಒಂದು ಸಿನಿಮಾದೊಳಗೆ ಅವರು ಶೂಟಿಂಗಿಗೆ ಹೋಗಿ ಅವರು ಇವತ್ತು ಹೋದವರು ಹೊಳ್ಳಿ ಬರಲಿಲ್ಲ ಅನ್ನೋದು ನಿಜವಾಗ್ಲೂ ನಮ್ಮ ಧಾರವಾಡದ ಎಲ್ಲ ರಂಗಕರ್ಮಿಗಳಿಗೆ ಬೇಸರದ ಸಂಗತಿ. ಇದು ನಿಜವಾಗ್ಲೂ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬೇಡ್ಕೊತೀನಿ.